ಪ್ರಥಮವಾಗಿ ನಮ್ಮ ಕುಂದಾಪುರ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು, ಪ್ರಿಂಟ್ ಮೀಡಿಯಾ ಇರಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇರಲಿ, ಎಲ್ಲರಿಗೂ ನಾನು ನಮ್ಮ ಯುವ ಮನೀಶ್ ಪರವಾಗಿ ಸ್ವಾಗತಿಸ್ತೇವೆ. ಇವರು ನಮ್ಮ ಜೆ.ಸಿ. ಶೆಟ್ಟರು JNS ಕಂಪನಿ ಹಾಗೂ ಅನೇಕ ಸಂಘ ಸಂಸ್ಥೆಗಳಿದೆ ಅವರಿಗೆ. ಯುವ ಮನೀಶ್ ಗ್ರೂಪ್ ಆಫ್ ಕಂಪನೀಸ್, ಕನ್ಸ್ಟ್ರಕ್ಷನ್ ಕಂಪನೀಸ್ ಎಲ್ಲ ಇದೆ. ಆಮೇಲೆ ನಮ್ಮದು ಯುವ ಮೆರಿಡಿಯನ್, ಮೋಸ್ಟ್ಲಿ ನಿಮಗೆ ಹೆಚ್ಚಿನವರಿಗೆ ನಾವು ಲೋಕಲ್ ಪರಿಚಯ ಇರ್ತದೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಜೆ.ಸಿ. ಶೆಟ್ಟರು ಅವ್ರ ಫ್ಯಾಮಿಲಿ, ಮನೀಶ್ ಶೆಟ್ಟಿ ಹಾಗೂ ಅವರು ಫ್ಯಾಮಿಲಿ ಮೆಂಬರ್ಸ್ ಇದರಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪಾರ್ಟ್ನರ್ ಆಗಿದ್ದಾರೆ. ಯುವ ಮನೀಶ್ ಹೋಟೆಲ್ಸ್ ನಾವು ಕುಂದಾಪುರದಲ್ಲಿ ಇಲ್ಲಿ ಸಿಟಿಯಲ್ಲಿ ಒಂದು ಹೋಟೆಲ್ ಕಟ್ಟಬೇಕಂತ ಯೋಚನೆ ಮಾಡಿ ಒಂದು 2-3 ವರ್ಷದಿಂದ ಇಲ್ಲಿ ಅಗತ್ಯ ಇದೆ. ಕುಂದಾಪುರ ಸಿಟಿಯಲ್ಲಿ ಹೋಟೆಲ್ಗಳು ಕೊರತೆ ಕಾಣ್ತಾ ಇತ್ತು. ಹೋಟೆಲ್ಗಳಿದೆ, ಆದರೆ ಈಗ ಪ್ರವಾಸಿಗಳ ಫ್ಲೋ ಜಾಸ್ತಿ ಅನಿಸ್ತಾ ಇದೆ. ಒಂದು 5-6 ವರ್ಷದಿಂದ ಕುಂದಾಪುರ ಬೆಳೀತಾ ಇದೆ, ನಮ್ಮ ಜಿಲ್ಲೆ ಬೆಳೀತಾ ಇದೆ, ಟೂರಿಸಮಿಗೆ ಭಾಳಷ್ಟು ಅವಕಾಶ ಇದೆ. ಇದನ್ನೆಲ್ಲ ಮನಗೊಂಡು ನಾವು ಚರ್ಚಿಸಿ ಒಂದು ಹೋಟೆಲ್ ಕಟ್ಟಬೇಕಂದ್ರೆ ಒಂದು ಉತ್ತಮವಾದ ಹವಾನಿಯಂತ್ರಿತ 54 ರೂಮ್ಗಳಿದೆ. ಇದರಲ್ಲಿ 3 ಕ್ಯಾಟಗರಿ ರೂಮ್ ಇದೆ, 3 ರೆಸ್ಟೋರೆಂಟ್ ಇದೆ, ಒಂದು ಸುಮಾರು 200 ಸೀಟುಗಳ ನಾನ್ ವೆಜ್ ರೆಸ್ಟೋರೆಂಟ್ ಇದೆ. ಇದು ನಮ್ಮ ಸ್ನೇಹಿತರಾದ ಸೀರಾಕ್ ಬ್ಯಾಂಗ್ಳೂರ್ನವರು ಇಲ್ಲಿ ರನ್ ಮಾಡ್ತಾರೆ, ಅವರಿಗೆ ನಾವು ಅಗ್ರಿಮೆಂಟ್ ಮಾಡಿದ್ದೀವಿ. ಹಾಗೆ ಲಸಿಕಾ ವೆಜ್ ರೆಸ್ಟೋರೆಂಟನ್ನು ನಮ್ಮ ಕಂಪ್ನಿ ನಾವೇ ನಡೆಸ್ತಾ ಇದ್ವಿ, ರೂಮನ್ನು ನಮ್ಮ ಕಂಪ್ನಿ ನಡೆಸ್ತಾ ಇದ್ವಿ. ಇದಕ್ಕೆ ಜನರಲ್ ಮ್ಯಾನೇಜರ್ ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ, ಕಪಿಲ್ ಅಂತ, ಅವರು ಸೀನಿಯರ್ ಇದ್ದಾರೆ, ವೆರಿ ಎಕ್ಸ್ಪೀರಿಯನ್ಸ್. ಸುಮಾರು ಹೆಚ್ಚು ಕಡಿಮೆ ಎಲ್ಲ ಸ್ಟಾಫ್ಗಳು ಅಪಾಯಿಂಟ್ ಆಗಿದೆ. ಹೋಟೆಲ್ ನಾಳೆ ಉದ್ಘಾಟನೆ ಇದೆ. ಉದ್ಘಾಟನೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರ್ ಬರ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಬರ್ತಾ ಇದ್ದಾರೆ, HK ಪಾಟೀಲ್ ಬರ್ತಾ ಇದ್ದಾರೆ, ಹಾಗೂ ಸ್ಥಳೀಯ ಶಾಸಕರುಗಳು ಬರ್ತಾ ಇದ್ದಾರೆ, ಮತ್ತು ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಹಾಗೆ ಪ್ರೆಸ್ ನೋಟಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಮತ್ತು ಕುಂದಾಪುರಕ್ಕೊಂದು ಖಂಡಿತವಾಗಿ ಒಂದು ಉತ್ತಮ ಹೋಟೆಲ್ ನಾವು ಕೊಡುಗೆ ಕೊಡ್ತಾ ಇದ್ದೇವೆ. ಅಂದರೆ ಇದರಲ್ಲಿ JNS ಅವರದ್ದು ಶ್ರಮ, ನಮ್ಮ ಶ್ರಮ ಇದೆ. ಜೆ.ಸಿ. ಶೆಟ್ಟರು ಕುಂದಾಪುರದಲ್ಲಿ ತನ್ನ ಊರಿನಲ್ಲಿ ಒಂದು ಉತ್ತಮ ಹೋಟೆಲ್ ಕಟ್ಟಬೇಕಂದ್ರೆ ಒಂದು ಕನಸಿದೆ. ಅವರು ಒಂದು 30-40 ಬಾರ್ ನಡೆಸ್ತಾ ಇದ್ದಾರೆ, ಹೋಟೆಲ್ ನಡೆಸ್ತಾ ಇದ್ದಾರೆ, ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ. ಆದರೆ ತನ್ನ ಊರಲ್ಲಿ ಅವ್ರ ವ್ಯವಹಾರಗಳು ಬೆಂಗಳೂರಲ್ಲಿ ಒಂದು ನ್ಯೂಯಾರ್ಕ್ ಪ್ಲಾಸ್ಟಿಕ್ ಅಂದರೆ ಒಂದು ದೊಡ್ಡ ಇಂಡಸ್ಟ್ರಿ, ಒಂದು 150 ಕೋಟಿದು ಒಂದು 6 ತಿಂಗಳಿಂದ ಓಪನ್ ಆಗಿದೆ. ಭಾಳಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆದರೆ ತನ್ನೂರಲ್ಲಿ ಒಂದು ಹೋಟೆಲ್ ಕಟ್ಟಬೇಕಂದೇಳಿ ಅವರು ನಮ್ಮ ಹತ್ರ ವ್ಯಕ್ತಪಡಿಸಿದರು. ನೀವು ಕಟ್ಟಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದಾಗ, ಇಲ್ಲ ನಾವು ಜೊತೆಯಲ್ಲೇ ಕಟ್ಟಬೇಕು, ನೀವು ಈ ಫೀಲ್ಡಲ್ಲಿ ಇದ್ದೀರಾ, ಲೋಕಲ್ ಚೆನ್ನಾಗಿ ಒಂದು ಹೋಟೆಲ್ ಕಟ್ಟೋಣ ಅಂದೇಳಿ ಅವರು, ಅವ್ರ ಮಗ ಮನೀಶ್ ಶೆಟ್ಟಿ, ಅವರು ಕುಟುಂಬದವರು, ನಾನು ವಿನಯ್ ಕುಮಾರ್ ಶೆಟ್ಟಿ, ನಮ್ಮ ಕುಟುಂಬದವರು ಸೇರಿ ಇದನ್ನು ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಒಂದು ಹೋಟೆಲ್ ಮಾಡಿದ್ವಿ. ಮೋಸ್ಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ತುಂಬ ಚೆನ್ನಾಗಿ ಬಂದಿದೆ ಹೋಟೆಲು. ನೀವು ದಯವಿಟ್ಟು ಎಲ್ಲ ನೋಡಿ ಒಂದು ಕುಂದಾಪುರಕ್ಕೆ ಒಂದು ಕೊಡುಗೆಯನ್ನು ನಾವು ತಿಳ್ಕೊಳ್ತೀವಿ. ಕುಂದಾಪುರ ಸಿಟಿಯಲ್ಲಿ ಉತ್ತಮವಾದ ಹೋಟೆಲ್ಗಳು ಇನ್ನೂ ಬರಬೇಕು. ಇಂಡಸ್ಟ್ರಿ ಬೆಳೆದಷ್ಟು, ಊರು ಬೆಳೆದಷ್ಟು ಪ್ರವಾಸಿಗಳು ಜಾಸ್ತಿ ಬರ್ತಾರೆ, ಬಿಸ್ನೆಸ್ಸು ಚೆನ್ನಾಗಾಗ್ತದೆ. ಯಾವುದೇ ಒಂದು ಉದ್ಯಮವನ್ನು ನಾವು ಅದನ್ನು ಕಾಂಪಿಟೇಷನ್ ಆಗಿ ತಿಳ್ಕೊಳ್ಳಲ್ಲ. ಉದ್ಯಮ ಬೆಳಿಬೇಕಂದ್ರೆ ಎಲ್ಲರೂ ಬೆಳಿಬೇಕು. ಖಂಡಿತವಾಗಿ ನಮ್ಮ ಊರಿಗೆ ಇದೊಂದು ಕೊಡುಗೆಯಾಗಿ ದೊರಕಲಿ ಅಂದೇಳಿ ನಾನು ಹೇಳಿ ಅದು ಮಾತನ್ನು ಮುಗಿಸ್ತೇನೆ. ಪ್ರೆಸ್ ಮೀಡಿಯಾ ಎಲ್ಲ ಬಂದಿದ್ರಿ, ನಿಮ್ಮೆಲ್ಲರಿಗೂ ಮೊದಲು ನನ್ನ ಜೊತೆ. ಹಾಗೆ ಈ ಹೋಟ್ಲ್ ವಿಷಯದ ಬಗ್ಗೆ ಉದಯ್ ಕುಮಾರ್ ಶೆಟ್ಟರು ಎಲ್ಲ ಹೇಳಿದ್ದಾರೆ. ಇದು ನನ್ನ ಕನಸು. ಏನಂದರೆ ನಾವು ಹೊರಗಡೆ ಭಾಳ ಹೇಳಿದ್ರಲ್ಲ, ಭಾಳ ಬಿಸ್ನೆಸ್ ಇದ್ದರು. ನಮ್ಮೂರಲ್ಲಿ ನಂದು ಕುಂದಾಪುರವರೆಗೂ ಮೈಂದೂರು ಕ್ಷೇತ್ರ ಆದರೂ ಸಹಿತ ಕುಂದಾಪುರಕ್ಕೆ ಒಂದು ಒಳ್ಳೆ ಒಂದು ಸುಸಜ್ಜಿತ ಹೋಟ್ಲ್ ಆಗಬೇಕಲ್ಲ ಮೊದಲಿಂದ ಭಾಳದಿಂದ ಕನಸು. ಆ ಕನಸಕ್ಕೂ ಸಾಥ್ ಕೊಟ್ಟವರು ನಮಗೀಗ ಉದಯ್ ಕುಮಾರ್ ಶೆಟ್ಟರು. ನಾವೆಲ್ಲರೂ ಸೇರಿ ಇದನ್ನು ಒಂದು ಒಳ್ಳೆ ರೀತಿಯ ನಿಮ್ಮೆಲ್ಲ ಸಹಕಾರದಿಂದ, ಎಲ್ಲರ ಸಹಕಾರದಿಂದ ಇದನ್ನು ಒಳ್ಳೆ ರೀತಿಯ ಒಂದು ನಡೆಸ್ಕೋಬೇಕಂದ್ರೆ ಅಂದ್ಕೊಂಡಿದ್ವಿ. ನಾವು ಇದನ್ನು ಹೋಟ್ಲ್ ಮಾಡೋದು ಒಂದು ಬರೀ ರೊಕ್ಕ ದುಡ್ಡು ಮಾಡಬೇಕು ಮತ್ತು ದುಡ್ಡು ಮಾಡಬೇಕಂತ ಮಾಡೋದಲ್ಲ, ಒಂದು ಸೇವೆ, ನಂದು ಒಂದು ಕೊಡುಗೆ ಇಲ್ಲಿ ಅಂತ ಮಾಡೋದು. ಅದಕ್ಕೆ ನಿಮ್ದೆಲ್ಲರ ಸಹಕಾರ ಇರಲಿ ಅಂತೇಳಿ ನಿಮ್ಮಲ್ಲಿ ಹೋಟೆಲ್ ಬಗ್ಗೆ ವಿವರಣೆಗಳೇ ಎಲ್ಲ 28 ಓಪನ್. ತಾವೆಲ್ಲರೂ ಬರಬೇಕು, ಎಲ್ಲರೂ ಬರಬೇಕು. ನಾನು ಈ ಲೆವೆಲಿಗೆ ಬೆಲೆ ಹೋಟೆಲ್ ಏನಾದರೂ ವಿಶೇಷತೆ ಏನಾದರೂ ಮಾಡ್ತೀರಾ? ಹೌದು, ಇದರಲ್ಲಿ 2 ರೆಸ್ಟೋರೆಂಟ್ಗಳು ಒಳ್ಳೆ ವಿಶೇಷತೆ ಇದೆ. ಈಗ ನಾವು ಒಳ್ಳೆ ಟೀಮ್ ಸೆಟ್ ಮಾಡಿದ್ದೀವಿ. ಸೀರಾಕ್ನವರು ಅವರು ಡೆಲ್ಲಿ, ಬೆಂಗಳೂರು ಎಲ್ಲ ಕಡೆ ಇದ್ದಾರೆ. ಅವರು ಆ್ಯಕ್ಚುಲಿ ನಾವು ಒಂದು ವಿಶೇಷವಾದ ರೆಸ್ಟೋರೆಂಟ್ ಕೊಡಬೇಕಂದ್ರೆ ಸೀರಾಕ್ಗೆ ಕೊಟ್ಟಿದ್ದೆ. ಯಾಕಂದರೆ ನಾವು ಈ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ರೆಸ್ಟೋರೆಂಟ್ 10-20 ರೆಸ್ಟೋರೆಂಟ್ ನಡೆಸೋರೆ. ಆದರೆ ಇನ್ನೊಂದು ಡಿಫ್ರೆಂಟ್ ಆಗಿ ಅವರು ಬಂದಿದ್ದಾರೆ. ಅವರು ಆಲ್ರೆಡಿ ಕಿಚನ್ ಸೆಟ್ ಆಗಿದೆ. ಮೋಸ್ಟ್ಲಿ ಇನ್ನು ಒಂದು ವಾರದಿಂದ ಎಲ್ಲ ಆಪರೇಷನಲ್ಲಿ ಇರುತ್ತೆ. 28ಕ್ಕೆ ಓಪನ್ ಆದರೂ ಮತ್ತೆ ಒಂದು 3-4 ಡೇಸ್ ತಗೊಳ್ತದೆ. ಅವರು ಆ ರೆಸ್ಟೋರೆಂಟು ಬಗ್ಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ, ಮೆನ್ಯೂ ರೇಟ್ ಆಗಿಲ್ಲ. ಮಾಡ್ತಾರೆ ಜನ. ಅಂದರೆ 2 ಹೋಟೆಲ್ 4 ಹೋಟೆಲ್ ಕಂಪೇರ್ ಮಾಡ್ತಾರೆ.
ಮ್ಯಾಕ್ಸಿಮಮ್ ಒಳ್ಳೆ ಗುಣಮಟ್ಟದ ಆಹಾರ, ಒಳ್ಳೆ ಮ್ಯಾಕ್ಸಿಮಮ್ ನಮ್ಗೆ ಏನು ಕೊಡ್ಲಿಕ್ಕಾಗುತ್ತೆ ಒಳ್ಳೆ ರೇಟ್